ಹೊಳಲ್ಕೆರೆ ತಾಲೂಕಿನಲ್ಲಿ ಸಮಗ್ರ ನೀರಾವರಿ ಯೋಜನೆಯಿಂದ ಬಿಟ್ಟು ಹೋಗಿರುವ ಹೊಳಲ್ಕೆರೆ ತಾಲೂಕನ್ನು ಸೇರಿಸಲು ಆಗ್ರಹಿಸಿ ತಾಲೂಕು ಕಚೇರಿ ಎದುರು ನಡೆಯುತ್ತಿರುವ ಪ್ರತಿಭಟನೆ ಇಂದು 6ನೇ ದಿನಕ್ಕೆ ಕಾಲಿಟ್ಟಿತ್ತು. ಸೋಮವಾರ ನಡೆದ ಹೋರಾಟಕ್ಕೆ ಹೊಳಲ್ಕೆರೆ ತಾಲೂಕು ಪತ್ರಕರ್ತರು, ರೋಟರಿ ಕ್ಲಬ್ನ ಪದಾಧಿಕಾರಿಗಳು, ಎಲ್ಐಸಿ ಸಂಘದ ಸದಸ್ಯರುಗಳು, ಕಾಡುಗೊಲ್ಲ ಸಂಘದ ಸದಸ್ಯರುಗಳು ಭಾಗವಹಿಸುವ ಮೂಲಕ ಸಮಗ್ರ ನೀರಾವರಿ ಯೋಜನೆಗೆ ಆಗ್ರಹಿಸಿ ನಡೆಯುತ್ತಿರುವ ಬಂದ್ಗೆ ಸಂಪೂರ್ಣ ಬೆಂಬಲ ಸೂಚಿಸಿದರು. ತಾಲೂಕಿನಾದ್ಯಂತ ಅಪಾರ ಸಂಖ್ಯೆಯಲ್ಲಿ ಬಂದಿದ್ದ ರೈತ ಸಮೂಹವನ್ನು ಉದ್ದೇಶಿಸಿ ಮಾತನಾಡಿದ ಹಿರಿಯ ಪತ್ರಕರ್ತರಾದ ದುಮ್ಮಿ ಗೊಲ್ಲರಹಟ್ಟಿ ಚಿತ್ತಪ್ಪ ಅವರು, ಇಡೀ ಜಿಲ್ಲೆಯಲ್ಲೇ ಹೊಳಲ್ಕೆರೆ ತಾಲೂಕು ಬಿಟ್ಟು ಉಳಿದೆಲ್ಲಾ ತಾಲೂಕಿಗೆ ಸಮಗ್ರ ನೀರಾವರಿ ಆಗಿದೆ. ಇದರ ವಿರುದ್ಧ ನಾಳೆ ನಡೆಯುತ್ತಿರುವ ಹೊಳಲ್ಕೆರೆ ಬಂದ್ಗೆ ಎಲ್ಲರ ಬೇಷರತ್ ಬೆಂಬಲವಿದೆ. ನಮ್ಮ ತಾಲೂಕಿನ ರೈತರಿಗೆ ಶಾಸಕರು, ಸಂಸದರು ಮಾಡಿರುವ ಈ ಅನ್ಯಾಯಕ್ಕೆ ಮುಂದಿನ ದಿನಗಳಲ್ಲಿ ತಾಲೂಕಿನ ಜನರಾದ ನಾವು ತಕ್ಕ ಉತ್ತರ ನೀಡುತ್ತೇವೆ ಎಂದರು. ಯಾಕಂದ್ರೆ ಇವತ್ತು ದಾವಣಗೆರೆ ಜಿಲ್ಲೆ ಹಸಿರು ಜಿಲ್ಲೆ ಆಗಿದೆ, ನಮ್ದು ಬರಡು ಜಿಲ್ಲೆ ಆಗಿದೆ. ಯಾಕಂದ್ರೆ ಈ ಒಂದು ಇದಕ್ಕೆ ನಮ್ಮನ್ನ ಆಸಕ್ಕಂತ ಜನಪ್ರತಿನಿಧಿಗಳು ಏನಿದ್ದಾರೆ, ಲೋಕಸಭಾ ಸದಸ್ಯರು ಇರ್ಬೋದು, MLA ಇರ್ಬೋದು, MLCಗಳು ಇರ್ಬೋದು, ಅವ್ರು ಗೆದ್ದು ಹೋಗ್ತಾರಲ್ಲ, ಅವ್ರು ಹಿಂದೆ ತಿರುಗಿ ನೋಡಲ್ಲ ಏನಾಗಿದೆ ಅಂತೇಳಿ. ಆಯ್ತು ಗೆದ್ಬಿಡಿದ್ವಿ ಅಂತ ಹೇಳ್ಬಿಟ್ಟು ಅವರು ಅವ್ರ ಮನೆ ಕುಟುಂಬ ಅವ್ರ ಸಂಸಾರ ಚೆನ್ನಾಗಿರುತ್ತೆ ವಿನ ನಮ್ಮ ರೈತರ ಗೋಳು ಏನಿದೆ, ಜನಸಾಮಾನ್ಯರ ಗೋಳು ಏನಿದೆ, ಬಡವರ ಗೋಳು ಏನಿದೆ, ಅದನ್ನೇನು ಸಹ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ. ಬೇಪ ಇವತ್ತು ರೈತರು ಪ್ರತಿಭಟನೆ ಮಾಡ್ತಾರೆ, ಹೊಂಟು ಬಿಡ್ತಾರೆ ಬಿಡು ಅಂತ ಹೇಳ್ತಾರೆ. ಈಗ ನೀವು ಸುಳ್ಳನ್ನ ನಿಲ್ಲಿಸಿ ಕೆಲಸ ಚಾಲು ಮಾಡಿ ನೀರು ಬರಬೇಕು. ಹೊಳಲ್ಕೆರೆಗೆ ವಿಶೇಷ ಅಂದ್ರೆ ಪ್ರತಿ ರೈತನ ಜಮೀನಿಗೆ ಡ್ರಿಪ್ ಆಗ್ಬೇಕು. ಇದು ಎಲ್ಲಾ ತಾಲೂಕಿನ ಡ್ರಿಪ್ಪಿನ ವ್ಯವಸ್ಥೆ ಇದೆ. ಹಾಗಾಗಿ ಇದು ಕೆಲಸ ಆಗ್ಲೇಬೇಕು ಅನ್ನೋ ವಿಚಾರವನ್ನು ಇಟ್ಕೊಂಡು ಈ ಚಳವಳಿ ಆರಂಭ ಆಗ್ತಾ ಇದೆ. ಮತ್ತೆ ನಾವು ಏನ್ ತೀರ್ಮಾನ ತಗೊಳ್ತೀವಿ, ಸರ್ಕಾರ ತೀರ್ಮಾನಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಆ ಎಲ್ಲಾ ಚಳವಳಿಗಳನ್ನ ಮುಂದುವರಿಸಬೇಕು ಅಂತ ಸಂದರ್ಭ ಬಂದಾಗ ತಾವೆಲ್ಲರೂ ಕೂಡ ತನು, ಮನ, ಧನ ನಿಮ್ಮಿಂದ ಆಗುವಂತ ಎಲ್ಲ ಸಹಕಾರ ಬೇಕು ಅಂದಾಗೆಲ್ಲ ಬಂದು ಈ ಚಳವಳಿಯಲ್ಲಿ ಭಾಗವಹಿಸುವಂತ ಕೆಲಸವನ್ನು ತಾವೆಲ್ಲ ಮಾಡಿದ್ರೆ ಖಂಡಿತ ನಾವು ನೀರು ಕಾಣ್ತೀವಿ. ಒಂದು ವೇಳೆ ಬಿಡೋಣ ನೀರು ಹೋಗ್ಲಿಲ್ಲಾಗಲ್ವಾ ಅಂತ ಹೇಳ್ಬಿಟ್ರೆ, ನಿನ್ನೆ ಹೋಗಿದ್ದೆ ಬಿಡು ಹೋಗೋದ್ ಬೇಡ ಅಂತ ಬಿಟ್ರೆ ಸರ್ಕಾರದ ಮೇಲೆ